ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಾನ್ಸಿಂಗ್ ಪ್ಯಾಲೇಸ್ನ ಒಳಭಾಗವನ್ನು ನೋಡೋಣ. ಒಳಭಾಗದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀವಿ. ಬನ್ನಿ ನಮ್ಮ ಜೊತೆಗೆ. ವೆಲ್ಕಮ್ ಟು ಮಾನ್ಸಿಂಗ್ ಪ್ಯಾಲೇಸ್. ನೋಡಿ, ಇಲ್ಲಿಂದ ರಾಜರು ಆನೆ ಮೇಲೆ ಕೂತ್ಕೊಳ್ಳೋದು ಅಥವಾ ಸವಾರಿ ಮೇಲೆ ಕೂತ್ಕೊಳ್ಳುವಾಗ ಇಲ್ಲಿಂದ ಕೂತ್ಕೊಳ್ತಾ ಇದ್ರಂತೆ. ಇದು ಅರಮನೆಯ ಮುಂಭಾಗ. ನೋಡಿ, ಇದು ಅರಮನೆಯ ಒಳಗಡೆ ಹೋಗ್ತಾ ಇರುವಂಥದ್ದು. ಇದನ್ನು ಮನಮಂದಿರ್ ಪ್ಯಾಲೇಸ್ ಅಂತ ಕೂಡ ಕರೀತಾರೆ. 1486 ಇದನ್ನು ಶುರು ಮಾಡಿದ್ದು. 1516ಕ್ಕೆ ಸುಮಾರು 30 ವರ್ಷಗಳ ಕಾಲ ಈ ಪ್ಯಾಲೇಸನ್ನು ಕಟ್ಟಲಾಗಿದೆ. ಪ್ಯಾಲೇಸ್ನ ಎಂಟ್ರಿ ನೋಡಿ ಎಷ್ಟೊಂದು ಸಿಂಪಲ್ ಆಗಿದೆ. ಬಾಗಿಲು ಇವಾಗಿದ್ದಲ್ಲ, ತುಂಬಾ ಹಳೆ ಕಾಲದ್ದು. ಈಗ ಪ್ಯಾಲೇಸ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಪ್ಯಾಲೇಸ್ ಅಂತ ಹೇಳ್ತಾಳೆ, ಇದೇನು ಬಾಗಿಲು ಅಂತ ಕೇಳ್ತಾ ಇದ್ದೀರಾ? ಬಾಗಿಲೆಲ್ಲ ಮುರಿದು ಹಾಕಿದ್ದಾರೆ ಫೈಟ್ ಆಗುವಾಗ, ವಾರ ಆಗುವಾಗ. ಈಗ ಸೆಕ್ಯೂರಿಟಿ ಪರ್ಪಸ್ಸಿಗಾಗಿ ನಾರ್ಮಲ್ ಡೋರನ್ನು ಹಾಕಿದ್ದಾರೆ. ಬನ್ನಿ ಈಗ ಪ್ಯಾಲೇಸ್ ಒಳಗಡೆ ನೋಡುವ. ನೋಡಿ, ಪ್ಯಾಲೇಸ್ ಒಳಗಡೆ ಹೋಗ್ಬೇಕಾದ್ರೆ ಒಂಥರ ಗುಹೆ ಒಳಗಡೆ ಹೋದಂಥ ಅನುಭವ ಆಗುತ್ತೆ. ಎಲ್ಲಿ ನೋಡಿದರೂ ಕತ್ಲೆ. ಪ್ಯಾಲೇಸ್ ಒಳಗೆ ಹೋಗುವಾಗ ಈ ದ್ವಾರವನ್ನು ನೋಡಿ ಒಮ್ಮೆ. ತುಂಬ ಚಿಕ್ಕದಾದಂತಹ ದ್ವಾರವನ್ನು ಇಟ್ಟಿದ್ದಾರೆ. ಯಾಕಂದರೆ ಶತ್ರುಗಳು ತಲೆ ಬಗ್ಗಿಸಿ ಈ ರೀತಿ ಹೋಗುವಾಗ ಆ ಕಡೆಯಿಂದ ಸೈನಿಕರು ಈಸಿಯಾಗಿ ಅಟ್ಯಾಕ್ ಮಾಡ್ತಾಯಿದ್ರು ಅಂತ. ದ್ವಾರಪಾಲಕರು ಹೀಗೆ ನಿಂತಿರ್ತಾಯಿದ್ರು. ಶತ್ರುಗಳು ಬಗ್ಗಿ ಬರುವಾಗ ಇಮಿಡಿಯೇಟಾಗಿ ಅಟ್ಯಾಕ್ ಮಾಡ್ತಾಯಿದ್ರು. ನೋಡಿ, ಒಂದು ಗುಹೆ ಒಳಗಡೆ ಹೋದರೆ ಯಾವ ರೀತಿ ಅನುಭವ ಆಗುತ್ತಲ್ವ, ಆ ರೀತಿ ಇದೆ ಇಲ್ಲಿ ಇರುವಂತಹ ವಾಕ್ವೇ ಎಲ್ಲ. ಈ ಕೊಠಡಿಯಲ್ಲಿ ರಾಜ ಅಲ್ಲಿ ಕೂತ್ಕೊಂಡು ಪ್ರೈವೇಟ್ ಮೀಟಿಂಗನ್ನು ಮಾಡ್ತಾಯಿದ್ರು. ಮಂತ್ರಿಗಳೊಂದಿಗೆ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾಯಿದ್ರು. ಇಲ್ಲಿ ರಾಣಿಯರು, ಪರದೆಯ ಹಿಂಭಾಗದಲ್ಲಿ ರಾಣಿಯರು ಕೂತ್ಕೊಂಡು ಚರ್ಚೆಯನ್ನು ಆಲಿಸ್ತಾಯಿದ್ರು, ಸಮ್ಮತಿಯನ್ನು ಸೂಚಿಸ್ತಿದ್ರು. ಈ ಭಾಗದಲ್ಲಿ ಗೆಸ್ಟ್ಗಳು ಇರ್ತಾರಲ್ವ, ಅರಮನೆಗೆ ಯಾರಾದರೂ ಗೆಸ್ಟ್ ಬಂದಿರ್ತಾರೋ ಅವರಿಗೆ ಕೂತ್ಕೊಳ್ಳಿಕ್ಕೆ, ಹಾಗೂ ಉಳಿದವರು ಇಲ್ಲಿ ಕೆಳಗಡೆ ಕೂತ್ಕೊಳ್ತಾ ಇದ್ರು. ಹಾಗೆ ರಾಜ್ಯದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ರಂತೆ. ಚರ್ಚೆ ಆದ ನಂತರ ಆ ವಿಚಾರವನ್ನು ಇದೊಂದು ದೇವರ ಗುಡಿ. ಈ ದೇವರ ಗುಡಿಯೊಳಗೆ ಚರ್ಚೆ ಆದ ನಂತರ ಆ ವಿಷಯದ ಅಂತಿಮ ತೀರ್ಮಾನವನ್ನು ದೇವರಿಗೆ ಬಿಡ್ತಾ ಇದ್ರಂತೆ. ಹಾಗಾಗಿ ಈ ಗುಡಿಯನ್ನು ಕಟ್ಟಿದ್ದಾರೆ. ಈ ಗುಡಿಯನ್ನು ಹೊರಭಾಗದಿಂದ ನಾವು ಸುತ್ತು ಹಾಕ್ತೀವಲ್ಲ, ಪರಿಕ್ರಮ ಅಂತ ಹೇಳ್ತಾರೆ. ಆ ಪರಿಕ್ರಮವನ್ನು ಹಾಕುವಂತಹ ಮಾರ್ಗ ಇದು. ನೋಡಿ, ಮೊದಲಿಗೆ ದೇವಸ್ಥಾನದ ಪರಿಕ್ರಮವನ್ನು ಹಾಕಿ ಬರೋಣ. ಪರಿಕ್ರಮದ ಮಾರ್ಗ ಅಂತ ಇದನ್ನು ಕರೀತಾರೆ. ಹೀಗೆ ರಾಣಿಯರು ದೇವಸ್ಥಾನದ ಹೊರಭಾಗದಿಂದ ಸುತ್ತನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಂತೆ. ನಂತರ ನಾವೀಗ ಒಂದು ಸುತ್ತು ದೇವಸ್ಥಾನದ ಹೊರಭಾಗದಿಂದ ಪರಿಕ್ರಮ ಹಾಕಿದ್ದೇವೆ. ಇದು ದೇವಸ್ಥಾನದ ಒಳಭಾಗ. ಇಲ್ಲಿ ಮೂರ್ತಿಗಳನ್ನು ಇಟ್ಟಿದ್ರು ಅಂತ ಹೇಳ್ತಾರೆ. ದೇವರ ಮೂರ್ತಿಗಳನ್ನು ಇಟ್ಟು ಪೂಜೆ ಮಾಡಲಾಗ್ತಿತ್ತಂತೆ. ಆದರೆ ಈಗ ಯಾವುದೂ ಇಲ್ಲ. ಹಲವಾರು ಬಾರಿ ಈ ಒಂದು ಕೋಟೆ ಆಕ್ರಮಣಕ್ಕೊಳಗಾದಾಗ ಬೇರೆ ಬೇರೆ ರಾಜರು, ಬ್ರಿಟಿಷರು ಎಲ್ಲ ಇಲ್ಲಿದ್ದಂತಹ ಮೂರ್ತಿಗಳನ್ನೆಲ್ಲ ತೆಗೆದುಹಾಕಿ ಈಗ ಖಾಲಿ ದೇವಸ್ಥಾನ ಈ ಅರಮನೆ ಒಳಗೆ ಇದೆ. ಈ ಅರಮನೆ ದೇವಸ್ಥಾನದ ಒಳಭಾಗದಲ್ಲಿರುವುದರಿಂದ ಇದನ್ನು ಮನಮಂದಿರ್, ಈ ದೇವಸ್ಥಾನವನ್ನು ಮನಮಂದಿರ್ ಅಂತ ಕರೀತಾರೆ. ಹಾಗಾಗಿ ಈ ಪ್ಯಾಲೇಸಿಗೆ ಮನಮಂದಿರ್ ಪ್ಯಾಲೇಸ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಕಂಬಗಳಲ್ಲೂ ಹಿಂದೂ ಶೈಲಿಯ ಒಂದು ಆರ್ಕಿಟೆಕ್ಚರನ್ನು ನಾವು ನೋಡಬಹುದಾಗಿದೆ. ತುಂಬಾ ಚಿಕ್ಕ ಚಿಕ್ಕದಾದಂತಹ ಬಾಗಿಲನ್ನು ಇಟ್ಟಿದ್ದಾರೆ ಸೇಫ್ಟಿಗೋಸ್ಕರ. ಇಲ್ಲಿನ ಅರಮನೆಯಲ್ಲಿ ಇರ್ತಕ್ಕಂತಹ ರಾಜರಾಣಿಯರು ಸೇಫಾಗಿರ್ಬೇಕಂತ ಹೇಳಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಚಿಕ್ಕದಾದಂತಹ ಬಾಗಿಲುಗಳನ್ನು ಇಟ್ಟಿದ್ದಾರೆ. ಹಾಗೆ ಗೌರವ, ಅವರಿಗೆ ಗೌರವ ಸೂಚಿಸಬೇಕು, ತಲೆ ತೆಗೆಸಿ ಬರಬೇಕು ಅಂತ ಹೇಳಿ ಈ ರೀತಿ ಚಿಕ್ಕ ಚಿಕ್ಕ ಬಾಗಿಲನ್ನು ಇಟ್ಟಿದ್ದಾರೆ. ಅರಮನೆಯ ಇನ್ನೊಂದು ಭಾಗಕ್ಕೆ ಹೋಗ್ತಾ ಇದ್ದೀವಿ. ಇದು ನೃತ್ಯ ಕೊಠಡಿ.
ಇಲ್ಲಿ ನೃತ್ಯವನ್ನು ಮಾಡಲಾಗ್ತಾಯಿತ್ತು. ರಾಜ ರಾಣಿಯರಿಗೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುವಾಗ ನೃತ್ಯವನ್ನು ಮಾಡಲಾಗ್ತಾಯಿತ್ತು. ಇದನ್ನು ನೃತ್ಯ ಕೊಠಡಿ ಅಂತ ಕೂಡ ಕರೀತಾರೆ. ಆ ಕೊಠಡಿಯನ್ನು ನೃತ್ಯಗಾರರು ಡ್ರೆಸ್ಅಪ್ ಮಾಡೋಕ್ಕೆ ಈ ಕೊಠಡಿಗಳನ್ನು ಬಳಸ್ತಾಯಿದ್ರು. ಹಾಗೆ ಈ ಕೊಠಡಿಯ ಮೇಲ್ಭಾಗದಲ್ಲಿ ಅತಿಥಿಗಳು ಕೂತ್ಕೊಳ್ತಾ ಇದ್ದರು. ಹಾಗೆ ಇದರ ಮೇಲ್ಭಾಗದಲ್ಲಿ ಅತ್ಯಂತ ಎತ್ತರವಾದ ಜಾಗದಲ್ಲಿ ಇಲ್ಲಿ ಈ ಒಂದು ಟವರ್ ಮೇಲೆ ರಾಜ ಕೂತ್ಕೊಳ್ತಾ ಇದ್ದರು. ಹಾಗೆ ರಾಣಿಯರು ಪರ್ದಾ ಸಿಸ್ಟಮ್ ಇದ್ದ ಕಾರಣ ಈ ಪರದೆಯ ಹಿಂದೆ ನೋಡಿ, ಅಲ್ಲಿ ನೀವು ಸಣ್ಣ ಸಣ್ಣ ಕಿಟಕಿಗಳನ್ನು ಕಾಣ್ಬೋದು. ರಾಣಿಯರು ಹೊರಗಡೆ ನೋಡ್ಬೋದಾಗಿತ್ತು, ಆದರೆ ಹೊರಗಿನ ಜನ ರಾಣಿಯರನ್ನು ನೋಡೋಕ್ಕೆ ಸಾಧ್ಯ ಇರಲಿಲ್ಲ. ಒಂದು ಸೆಕ್ಯೂರಿಟಿ ಪರ್ಪಸ್, ಇನ್ನೊಂದು ಸುಂದರವಾದ ರಾಣಿಯನ್ನು ಯಾರಾದರೂ ಅಪಹರಣ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನೋಡಿ, ಎಲ್ಲಿ ಈ ಅರಮನೆಯಲ್ಲಿ ಎಲ್ಲೆಲ್ಲ ರಾಣಿಯರು ಓಡಾಟ ಮಾಡ್ತಾರೆ ಅಲ್ಲಿ ಎಲ್ಲ ಈ ಥರ ಕಿಟಕಿಗಳನ್ನು ಹಾಕಿದ್ದಾರೆ. ಹೀಗೆ ತಯಾರಾಗಲಿಕ್ಕೆ, ರಿಹರ್ಸಲ್ ಮಾಡಲಿಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ ಈ ಒಂದು ಕೊಠಡಿಯನ್ನು ಬಳಸಲಾಗ್ತಾಯಿತ್ತು. ಇಲ್ಲಿ ಕಲಾಕಾರರು ಒಟ್ಟಿಗೆ ಸೇರಿ ಬಣ್ಣವನ್ನು ಹಚ್ಕೊಳ್ಳೋದು, ಡ್ರೆಸ್ಅಪ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿದ್ರು. ನೋಡಿ, ನೃತ್ಯಕಾರರಿಗೆ ವಿಶೇಷವಾದಂಥ ಕೊಠಡಿಯನ್ನು ಮಾಡಿ ಅವರಿಗೆ ವಸ್ತ್ರ ಬದಲಿಸಲಿಕ್ಕೆ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಅಥವಾ ನೃತ್ಯ ಆಗಿರ್ಬೋದು, ಇದು ರಾಜನಿಗೆ ಮತ್ತು ರಾಣಿಯರಿಗೆ ಮಾತ್ರ ಸೀಮಿತ ಆಗಿತ್ತು. ಅವರಿಗೆ ಮಾತ್ರ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಇದನ್ನು ಬಳಸಲಾಗ್ತಾಯಿತ್ತು. ಇಲ್ಲಿ ಯಾರೇ ಪಬ್ಲಿಕ್ ಪೀಪಲಿಗೆ ಅವಕಾಶ ಇರಲಿಲ್ಲ. ಇಲ್ಲಿ ನೀವು ಡ್ರ್ಯಾಗನ್ ಹೆಡ್ ಇರುವಂತಹ ಒಂದು ಚೈನೀಸ್ ಶೈಲಿಯ ಶಿಲ್ಪಕಲೆಯನ್ನು ನೋಡ್ಬೋದು. ಇಲ್ಲಿ ಯಾರೋ ಚೈನೀಸ್ ಬಂದಿದ್ರಂತೆ, ಚೈನೀಸ್ ಕಲಾಕಾರರು ಬಂದ ಕಾರಣ ಅವರಿಂದ ಈ ಕಲೆಯನ್ನು ಮಾಡಿಸಲಾಗಿದೆ. ರೆಕ್ಟ್ಯಾಂಗಲ್ ಆಗಿ ಚೈನಾದಲ್ಲಿ ಯಾವ ರೀತಿ ಇರುತ್ತಲ್ವ ಚೈನೀಸ್ ಹೌಸಸ್, ಆ ರೀತಿ ಕಟ್ಟಲಾಗಿದೆ. ಇದು ಚೈನೀಸಿಂದ ಇನ್ಸ್ಪಿರೇಷನ್ ಪಡ್ಕೊಂಡು ಅವರನ್ನು ಕರೆಸಿ ನಿರ್ಮಿಸಿದಂತಹ ಒಂದು ಕೊಠಡಿಯಾಗಿದೆ. ಈಗ ನಾವು ಕೊಠಡಿಯ ಕೆಳಭಾಗಕ್ಕೆ ಅಂಡರ್ಗ್ರೌಂಡಿಗೆ ಹೋಗ್ತಾ ಇದ್ದೇವೆ. ಇದು ತುಂಬ ಕತ್ತಲೆ ಇದೆ, ಇಲ್ಲಿ ಲೈಟ್ ಇಲ್ಲದೆ ಕಾಣಿಸೋದಿಲ್ಲ. ಓ ಮೈ ಗಾಡ್ ಶರ್ಣ, ಐ ಥಿಂಕ್ ಐ ನೀಡ್ ಯು ಹಿಯರ್. ಇದು ನಾನು ಯಾವುದೋ ಸುರಂಗದ ಒಳಗಡೆ ಹೋದ ಅನುಭವ. ಸ್ವಲ್ಪ ಸಹ ಕಾಣ್ತಾ ಇಲ್ಲ. ಆ ಕಡೆಯಿಂದ ಯಾರು ಬಂದರೂ ಗೊತ್ತಾಗೋದಿಲ್ಲ. ಯಾಕೆ ಈ ರೀತಿ ಮಾಡಿದ್ದಾರೆ ಅಂದರೆ ಇಲ್ಲಿನ ರಾಣಿಯರ ಸೇಫ್ಟಿಗೋಸ್ಕರ. ಎಷ್ಟೊಂದು ಕನ್ಸರ್ನ್ ಇತ್ತಲ್ವ ರಾಜರಿಗೆ. ಒಂದು ನೋಡಿ ಎಷ್ಟೊಂದು ಕತ್ಲೆ ಇದೆ ಅಂದರೆ ನಿಮಗೇನು ಕಾಣಿಸೋದೇ ಇಲ್ಲ. ನೋಡಿ, ಇದು ಅರಮನೆಯ ಕೆಳಭಾಗದಲ್ಲಿ ಆಕ್ಸಿಜನ್ ಮತ್ತು ಲೈಟಿಂಗ್ ಪರ್ಪಸ್ಸಿಗೋಸ್ಕರ ಈ ರೀತಿ ಮಾಡಿದ್ದಾರೆ. ಮೊದಲೆಲ್ಲ ಇಲ್ಲಿ ಗ್ಲಾಸ್ ಎಲ್ಲ ಹಾಕಿದ್ರಂತೆ, ಈಗ ಯಾವುದೂ ಇಲ್ಲ. ನೋಡಿ, ಇಲ್ಲಿಂದ ಅಲ್ಲಿಗೆ ಲೈಟ್ ಬಿಡುವಾಗ ಕೆಳಗಡೆ ನಿಮಗೆ ಲೈಟ್ ಕಾಣಿಸುತ್ತೆ. ಅಂದರೆ ಇದು ಲೈಟಿಂಗ್ ಮತ್ತು ವಿಂಡ್ ಪರ್ಪಸ್ಸಿಗಾಗಿ, ಆಕ್ಸಿಜನ್ ಪರ್ಪಸ್ಸಿಗಾಗಿ ಮಾಡಿದ್ದಾರೆ. ನೋಡಿ, ಸೇಫ್ಟಿ ಜಾಗದಲ್ಲಿ ರಾಣಿಯರನ್ನು ಇಡಲಿಕ್ಕೆ ಕಟ್ಟಿದಂಥ ಅರಮನೆ. ಇದು ತುಂಬಾ ಕೆಳಗಡೆ ಇದೆ. ಅರಮನೆ ಎಷ್ಟು ಎತ್ತರದಲ್ಲಿ ಇದೆಯಲ್ಲ ಅದಕ್ಕಿಂತ ತುಂಬಾ ಕೆಳಗಡೆ ಇರ್ತಕ್ಕಂತಹ ಕೊಠಡಿ. ಇಲ್ಲಿ ಸ್ವಲ್ಪ ಬೆಳಕನ್ನು ಹಾಕಿದ್ದಾರೆ. ಇದು ರಾಣಿಯರ ಸ್ನಾನಕುಂಡ ಅಂತ ಹೇಳ್ಬೋದು. ನೋಡಿ, ನೀವೊಮ್ಮೆ ರಾಣಿಯರ ಸ್ನಾನಕುಂಡವನ್ನು ನೋಡ್ಬೋದು. ಇದನ್ನು ರಾಣಿಯರ ಸ್ನಾನಕ್ಕಾಗಿ ಬಳಸ್ತಿದ್ರಂತೆ. ಇದು ತುಂಬಾ ವಿಶಾಲವಾಗಿತ್ತು. ಅದಾದ ನಂತರ ಬ್ರಿಟಿಷರು ಇದನ್ನು ಸಣ್ಣದಾಗಿ ಫೌಂಟೇನ್ ಮಾಡಿದರು. ಅದಕ್ಕೂ ಮುಂಚೆ ರಾಜ ಮಾನ್ಸಿಂಗ್ ಯುದ್ಧದಲ್ಲಿ ಸೋತ ನಂತರ ರಾಣಿಯರು ಇದೇ ಸ್ನಾನಕುಂಡದಲ್ಲಿ ಗಂಧದ ಮರದ ದಿಮ್ಮಿಗಳನ್ನು ಹಾಕಿ ಅದರ ಮೇಲೆ ಆತ್ಮಹತ್ಯೆಯನ್ನು ಅಂದರೆ ಜೋಹಾರ್ ಮಾಡಿಕೊಂಡಿದ್ರು. ನಮ್ಮಲ್ಲಿ ಹಿಂದೂ ಪದ್ಧತಿಯ ಪ್ರಕಾರ ಗಂಡ ಸತ್ತ ನಂತರ ಹೆಂಡತಿ ಚಿತೆಗೆ ಹಾರಿ ತನ್ನ ಜೀವವನ್ನು ಕಳ್ಕೊಳ್ತಾಯಿದ್ರು. ಅದೇ ರೀತಿ ರಾಜ ಯುದ್ಧದಲ್ಲಿ ಸೋತ ನಂತರ ರಾಣಿಯರು ಬೇರೆ ರಾಜರು ಅವರನ್ನು ಅಪಹರಣ ಮಾಡಬಾರ್ದು ಅಂತ ಹೇಳಿ ತಮ್ಮನ್ನು ತಾವು ಬೆಂಕಿಗೆ ಆಹುತಿ ಮಾಡ್ತಾಯಿದ್ರು. ಸಾಮೂಹಿಕ
ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ರು. ಇದನ್ನು ನಾವು ಜೋಹಾರ್ ಪದ್ಧತಿ ಅಂತ ಕರಿತೀವಿ. ಇದನ್ನು ಹಿಸ್ಟ್ರಿಯಲ್ಲಿ ಓದಿರ್ತೀವಿ. ಹಾಗೆ ಇಲ್ಲಿ 8 ರಾಣಿಯರು ಒಮ್ಮೆಲೆ ಗಂಧದ ಮರಗಳನ್ನು ಹಾಕಿ ಬೆಂಕಿಯನ್ನು ಹೊತ್ತಿಸಿ ಇಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ರಾಜ ಮಾನ್ ಸಿಂಗ್ ತೀರಿ ಹೋದ ನಂತರ. ಇಲ್ಲಿ 2 ಹೋಲ್ಗಳನ್ನು ನೋಡ್ತಾ ಇದ್ದೀವಲ್ವ. ಇಲ್ಲಿ ರಾಣಿಯರು ಒಂದು ಹೋಲ್ನಲ್ಲಿ, ಒಂದು ಪೈಪಲ್ಲಿ ಮಾತಾಡೋದು ಇನ್ನೊಂದು ಪೈಪ್ನಲ್ಲಿ ಕೇಳಿಸ್ತಾ ಇತ್ತಂತೆ. ಇದು ಬಹಳ ಹಿಂದೆ ಇದ್ದಂತಹ ಟೆಲಿಫೋನ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಈಗೆಲ್ಲ ಕೇಳಲಿಕ್ಕಿಲ್ಲ. ಇಲ್ಲಿಂದ ಮಾತಾಡಿದರೆ ಮೇಲೆ ಕೇಳ್ಬೋದೇನೋ, ನಾವು ಕೆಳಗಡೆ ಇದ್ದೀವಿ. ಇನ್ನೊಂದು, ರಾಣಿಯರು ಸ್ನಾನ ಮಾಡುವಾಗ ರಾಜ ಮೇಲಿನಿಂದ ಮಾತಾಡಿದರೆ ಇಲ್ಲಿ ಕೇಳಿಸ್ತಾ ಇತ್ತು ಅಂತ ಹೇಳ್ತಾರೆ. ಒಂದು ಸಾರಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಇವರ ಸ್ನಾನಗೃಹ ಅಥವಾ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ಬೋದು. ಇದನ್ನು ಬ್ರಿಟಿಷರು ಫೌಂಟೇನ್ ಆಗಿ ಬಳಸಿದ್ರು. ರಾಣಿಯರಿಗೆ ಇಲ್ಲಿ ಆಕ್ಸಿಜನ್ ಕಡಿಮೆ ಆಗಬಾರ್ದು ಮತ್ತು ಇಲ್ಲಿಂದ ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಹೋಗ್ಬೇಕಂತ ಈ ರೀತಿ, ಮತ್ತು ಬೆಳಕು ಕೂಡ ಇಲ್ಲಿ ಬೀಳಬೇಕು ಅಂತ ಯಾವ ರೀತಿ ಮಾಡಿದ್ದಾರೆ ಅಷ್ಟೇ ಅಲ್ಲ. ನೋಡಿ, ಇಲ್ಲೊಂದು ಇದೆ ಟೆಲಿಫೋನ್ ಆನ್ ದ ಟಚ್. ನೋಡಿ, ಟೆಲಿಫೋನ್ ಇಲ್ಲೊಂದಿದೆ, ಇಲ್ಲಿಂದ ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ. ಈಗ ಇನ್ನೊಂದು ಕೊಠಡಿಗೆ ಹೋಗ್ತಾ ಇದ್ದೀವಿ. ನೋಡಿ, ಕಿಟಕಿ, ಇದರಿಂದ ಹೊರಗಡೆ ಬೆಳಕು ಗಾಳಿ ಬರಲಿಕ್ಕೆ ಕಿಟಕಿಗಳನ್ನು ಯಾವ ರೀತಿ ಮಾಡಿದ್ದಾರೆ. ಹಬ್ಬ, ಅಂಡರ್ ಗ್ರೌಂಡ್ ರೂಮ್ ತುಂಬಾ ಚೆನ್ನಾಗಿದೆ. ಸ್ನಾನ ಕೂಡ ಇಲ್ಲ, ಬರೀ ಕಲ್ಲಿನಿಂದ. ಇದು ಇದು ಜೈಲ್. ಔರಂಗಜೇಬ್ ಇದನ್ನು ಜೈಲಾಗಿ ಕನ್ವರ್ಟ್ ಮಾಡಿದ್ದು. ನೋಡಲಿಕ್ಕೆ 2 ರೂಮ್ ಒಂದೇ ಥರ ಇದೆ. ಆದರೆ ಈ ಒಂದು ರೂಮ್ ಇದೆಯಲ್ಲ, ಇಲ್ಲಿ ನೋಡಿ, ನೀವು ಇದನ್ನು ನೋಡ್ಬೋದು. ಒಂದು ಟಚ್, ಇದು ಒಂದು ಕಟ್ಟಾಗಿದೆ, ಒಂದು ಸರಿ ಇದೆ, ತೋರಿಸಿ. ರಾಣಿಯರು ಒಟ್ಟಿಗೆ ನೋಡಿ, 8 ರಾಣಿಯರಿಗೆ 8 ಉಯ್ಯಾಲೆಗಳನ್ನು ಇಲ್ಲಿ ಕಟ್ಟಿದ್ರಂತೆ. ಈ ಉಯ್ಯಾಲೆಗಳಲ್ಲಿ ರಾಣಿಯರು ಕೂತು ಆನಂದ ಪಡ್ತಾ ಇದ್ರು. ಸೆಕೆಗಾಲದಲ್ಲಿ ಈ ಉಯ್ಯಾಲೆಗಳಿಂದ ರಾಣಿಯರು ಖುಷಿಯನ್ನು ಪಡ್ತಾಯಿದ್ರು. ಇದು ಮತ್ತು ಸ್ನಾನಕುಂಡ ನೋಡಲಿಕ್ಕೆ 2 ಒಂದೇ ರೀತಿ ಕಾಣ್ತವೆ. ಇದರಲ್ಲಿ ವ್ಯತ್ಯಾಸ ಏನಂದರೆ, ಇಲ್ಲಿ ಮಧ್ಯಭಾಗದಲ್ಲಿ ಸ್ನಾನಕುಂಡದಲ್ಲಿ ಹೋಲಿದೆ, ಇಲ್ಲಿ ಹೋಲಿಲ್ಲ. ಇದೇ ಝೂಲಾಘರ್ನಲ್ಲಿ, ಉಯ್ಯಾಲೆ ಮನೆಯಲ್ಲಿ, ಔರಂಗಜೇಬ್ ತನ್ನ 2 ತಮ್ಮಂದಿರನ್ನು ಬಂದಿ ಮಾಡಿ ಅದರಲ್ಲಿ ಒಬ್ಬನಿಗೆ ಇಲ್ಲಿ ಗಲ್ಲಿಗೇರಿಸಿದ್ರು ಅಂತ ಹೇಳಲಾಗುತ್ತೆ ಇತಿಹಾಸ. ನೋಡಿ, ಆ ಒಂದು ಸ್ನಾನದ ಮನೆಯಿಂದ ಇಲ್ಲಿ ಕೂಡ 2 ಹೋಲ್ಗಳನ್ನು ನೋಡ್ಬೋದು. ಒಂದರಲ್ಲಿ ಮಾತಾಡುವಂಥದ್ದು, ಇನ್ನೊಂದರಲ್ಲಿ ಕೇಳಿಸ್ಕೊಳ್ಳುವಂಥದ್ದು. ಇದು ಕೂಡ ಆಗಿನ ಕಾಲದ ಟೆಲಿಫೋನ್ ಸಿಸ್ಟಮ್. ಭಾರತೀಯರೇ ಮೊದಲು ಅಂತ ಅನಿಸುತ್ತೆ ಟೆಲಿಫೋನ್ ಕಂಡುಹಿಡಿದವರು. ತುಂಬಾ ಅದ್ಭುತವಾಗಿದೆ, ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಈ ಮಾನ್ಸಿಂಗ್ ಪ್ಯಾಲೇಸ್ ಇದೆಯಲ್ಲ, ಒಂದು ರೀತಿ ವಿಶೇಷ. ಗೋ ಸೇಮ್ ಪ್ಲೇಸ್. ನೋಡಿ, ಇಲ್ಲಿಂದ ಗುಪ್ತ ರಸ್ತೆ ಹೊರಗೆ ಹೋಗಲಿಕ್ಕೆ, ಎಕ್ಸಿಟ್ ಆಗಲಿಕ್ಕೆ. ಆದರೆ ಇದನ್ನು ಬಂದ್ ಮಾಡಿದ್ದಾರೆ. ಹೀಗೆ ಹೊರಗಡೆ ಬಂದರೆ ಇಲ್ಲಿ ರಾಣಿಯರ ವೇಟಿಂಗ್ ರೂಮ್, ಇಲ್ಲಿಂದ ಸ್ನಾನಗೃಹವನ್ನು ಕೂಡ ನೋಡ್ಬೋದು. ಒಂದು ಟರ್ಚ್ ಪ್ರಾಪರ್ಲಿ ಸ್ನಾನಗೃಹವನ್ನು ಕೂಡ ನೋಡ್ಬೋದು ಯಾರಿದ್ದಾರೆ ಅಂತ ಹೇಳಿ. ಇದು ರಾಣಿಯರ ವೇಟಿಂಗ್ ರೂಮ್ ಅಂದರೆ ಇಲ್ಲಿ ರಾಣಿಯರು ಕೂತ್ಕೊಂಡು 8 ರಾಣಿಯರು ಕೂತ್ಕೊಂಡು ರಾಜ ಯುದ್ಧಕ್ಕೆ ಹೋದಾಗ ಕಾಯ್ತಾ ಇದ್ರಂತೆ. ನೋಡಿ, ಈ ಒಂದು ಕಿಟಕಿಯಲ್ಲಿ ಹೊರಭಾಗದಲ್ಲಿ ನೋಡ್ತಾ ಇದ್ರು, ಇಲ್ಲಿಂದ ಕಾಣಿಸುತ್ತೆ. ಅಲ್ಲಿ ಫ್ಲ್ಯಾಗ್ ಇದೆ ನೋಡಿ. ಇಲ್ಲಿಂದ ಶತ್ರುಗಳು ಬಂದದ್ದು ನೋಡಿದ ಕೂಡಲೇ ತಕ್ಷಣ ಅವರು ಜೋಹಾರ್ ಮಾಡ್ಕೊಂಡಂಥದ್ದು. ನೋಡಿ, ಈ ಫ್ಲ್ಯಾಗ್ ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಫ್ಲ್ಯಾಗ್ ಲೋವರ್ ಆದರೆ ಅರ್ಥ ರಾಜ ಸತ್ತೋದ ಅಥವಾ ಯುದ್ಧದಲ್ಲಿ ಸೋತೋದ ಅಂತ. ಈ ಫ್ಲ್ಯಾಗನ್ನು ನೋಡಿದ ಕೂಡಲೇ ರಾಣಿಯರು ಅರ್ಥ ಮಾಡ್ಕೊಳ್ತಿದ್ರು ಯುದ್ಧದ ಪರಿಸ್ಥಿತಿಯನ್ನು ಅಂತ ಹೇಳ್ತಾರೆ ನೋಡಿ. ಹಾಗೆ ಅಲ್ಲಿಂದ ಶತ್ರುಗಳು ಕೂಡ ಕೋಟೆ ಮೇಲ್ಭಾಗದಲ್ಲಿ ಹತ್ತಿ ಬರುವಾಗ ಅವರು ಇಲ್ಲಿಂದ ತಪ್ಪಿಸ್ಕೊಳ್ತಾ ಇದ್ರು ಅಥವಾ ಜೋಹಾರ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ.